ಸರಿ, ವಿಮಾನ ಪತನ ವಿಚಾರದಲ್ಲಿ ಕೇಂದ್ರ ವಹಿಸಬೇಕು ಜವಾಬ್ದಾರಿ ಕೇಂದ್ರ ಸರ್ಕಾರ ಅಂತ ಈಶ್ವರ್ ಖಂಡ್ರೆ ನೋಡಿ, ಈ ವಿಚಾರದಲ್ಲಿ ಈಗಾಗಲೇ ಒಂದು ಏರ್ ಕ್ರಾಫ್ಟ್ ಅನ್ನೋಂಥದ್ದು ಯಾವ ರೀತಿ ಟೆಕ್ನಿಕಲ್ ವಿಚಾರವಾಗಿ ಈಗ ತನಿಖೆ ನಡೀತಿರೋದು, ಮುಕ್ತವಾಗಿ ತನಿಖೆ ಆಗುತ್ತೆ. ಇವ್ರೇನ್ ಜವಾಬ್ದಾರಿ ಏನು ಹೊತ್ಕೊಂಡು ಸರ್ಕಾರನೇ ನೇರವಾಗಿ ಹೊಣೆ ಆಗಿದೆ. ಅದಕ್ಕೇನು ಎಂತ ಖಂಡ್ರೆ ಅವರು ಈಶ್ವರ್ ಖಂಡ್ರೆ ಅವರಿಗೆ ನೈತಿಕತೆ, ಈಶ್ವರ್ ಖಂಡ್ರೆಗೆ ಕಿವಿನೂ ಕೇಳಿಸಲ್ವೇನೋ, ಕಣ್ಣು ಕಾಣಲ್ವೇನೋ, ಬಾಯಿ ಇಲ್ವೇನೋ ಹೇಳ್ಬೇಕು. ನೈತಿಕತೆ ಇದ್ರೆ ಇವತ್ತು ರಾಜ್ಯದಲ್ಲಿ ನಡೆದಂತ ಈ ಘಟನೆಗೆ ನೇರವಾಗಿ ಯಾರು ಕಾರಣಕರ್ತರು? ಈ ಸರ್ಕಾರ ಬಿಟ್ರೆ, ಕಾಂಗ್ರೆಸ್ ಸರ್ಕಾರ ಬಿಟ್ರೆ ಇನ್ಯಾರೂ ಅಲ್ಲ. ಏರ್ ಕ್ರಾಫ್ಟಿಗೆ ನೈತಿಕತೆ ತಗೊಳ್ಬೇಕು ಅಂತ ಇವತ್ತು ಅದು ತನಿಖೆ ನೇರವಾಗಿ ಎಲ್ಲ ಒಂದ್ ಕಡೆ ಏರ್ ಕ್ರಾಫ್ಟ್ ಅಲ್ಲಿ ಆಗಿರೋ ತಪ್ಪು ಒಪ್ಪುಗಳು ಏನು ಅಂತ ಬರುತ್ತೆ ಆಚೆ. ಹಾಗಾಗಿ ಸರ್ಕಾರದ ಹೊಣೆ ಏನಿರುತ್ತೆ ಅಂತ ಪಾತ್ರ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಈ ರೀತಿ ಮುಕ್ತವಾಗಿ ಮಾಡ್ಲಿ, ಅಥವಾ ನೇರವಾಗಿ ಜನಕ್ಕೆ ಎಲ್ಲರೂ ಇಡೀ ಸಾರ್ವಜನಿಕರು ಗೊತ್ತಿದೆ, ನೇರವಾಗಿ ಸರ್ಕಾರನೇ ಜವಾಬ್ದಾರಿ ಮತ್ತು ಹೊಣೆ ಇರೋದು. ಇಷ್ಟು ಜನ ಸಾಯ್ಲಿಕ್ಕೆ, ಈ ತುಳಿತಕ್ಕೆ ಸಾಯ್ಲಿಕ್ಕೆ ಸರ್ಕಾರನೇ ಕಾರಣಕರ್ತರು. ಹಾಗಾಗಿ ಈಶ್ವರ್ ಖಂಡ್ರೆ ಅವರೇ, ನಿಮ್ಮ ಆತ್ಮಸಾಕ್ಷಿ ಏನಾದ್ರು ಇದ್ದರೆ ನಿಮ್ಮ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡ್ಲಿಕ್ಕೆ, ನಿಮ್ಮ ಉಪಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡ್ಲಿಕ್ಕೆ ನಿಮ್ಗೇನಾರ ಆತ್ಮಸಾಕ್ಷಿ ಇದ್ರೆ ಹೇಳಿ ನೋಡೋಣ. ನೇರವಾಗಿ ನಿಮ್ಮನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಸರಿ, ವಿಮಾನ ಪತನ ವಿಚಾರದಲ್ಲಿ ಕೇಂದ್ರ ವಹಿಸಬೇಕು ಜವಾಬ್ದಾರಿ ಕೇಂದ್ರ ಸರ್ಕಾರ ಅಂತ ಈಶ್ವರ್ ಖಂಡ್ರೆ ನೋಡಿ, ಈ ವಿಚಾರದಲ್ಲಿ ಈಗಾಗಲೇ ಒಂದು ಏರ್ ಕ್ರಾಫ್ಟ್ ಅನ್ನೋಂಥದ್ದು ಯಾವ ರೀತಿ ಟೆಕ್ನಿಕಲ್ ವಿಚಾರವಾಗಿ ಈಗ ತನಿಖೆ ನಡೀತಿರೋದು, ಮುಕ್ತವಾಗಿ ತನಿಖೆ ಆಗುತ್ತೆ. ಇವ್ರೇನ್ ಜವಾಬ್ದಾರಿ ಏನು ಹೊತ್ಕೊಂಡು ಸರ್ಕಾರನೇ ನೇರವಾಗಿ ಹೊಣೆ ಆಗಿದೆ. ಅದಕ್ಕೇನು ಎಂತ ಖಂಡ್ರೆ ಅವರು ಈಶ್ವರ್ ಖಂಡ್ರೆ ಅವರಿಗೆ ನೈತಿಕತೆ, ಈಶ್ವರ್ ಖಂಡ್ರೆಗೆ ಕಿವಿನೂ ಕೇಳಿಸಲ್ವೇನೋ, ಕಣ್ಣು ಕಾಣಲ್ವೇನೋ, ಬಾಯಿ ಇಲ್ವೇನೋ ಹೇಳ್ಬೇಕು. ನೈತಿಕತೆ ಇದ್ರೆ ಇವತ್ತು ರಾಜ್ಯದಲ್ಲಿ ನಡೆದಂತ ಈ ಘಟನೆಗೆ ನೇರವಾಗಿ ಯಾರು ಕಾರಣಕರ್ತರು? ಈ ಸರ್ಕಾರ ಬಿಟ್ರೆ, ಕಾಂಗ್ರೆಸ್ ಸರ್ಕಾರ ಬಿಟ್ರೆ ಇನ್ಯಾರೂ ಅಲ್ಲ. ಏರ್ ಕ್ರಾಫ್ಟಿಗೆ ನೈತಿಕತೆ ತಗೊಳ್ಬೇಕು ಅಂತ ಇವತ್ತು ಅದು ತನಿಖೆ ನೇರವಾಗಿ ಎಲ್ಲ ಒಂದ್ ಕಡೆ ಏರ್ ಕ್ರಾಫ್ಟ್ ಅಲ್ಲಿ ಆಗಿರೋ ತಪ್ಪು ಒಪ್ಪುಗಳು ಏನು ಅಂತ ಬರುತ್ತೆ ಆಚೆ. ಹಾಗಾಗಿ ಸರ್ಕಾರದ ಹೊಣೆ ಏನಿರುತ್ತೆ ಅಂತ ಪಾತ್ರ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಈ ರೀತಿ ಮುಕ್ತವಾಗಿ ಮಾಡ್ಲಿ, ಅಥವಾ ನೇರವಾಗಿ ಜನಕ್ಕೆ ಎಲ್ಲರೂ ಇಡೀ ಸಾರ್ವಜನಿಕರು ಗೊತ್ತಿದೆ, ನೇರವಾಗಿ ಸರ್ಕಾರನೇ ಜವಾಬ್ದಾರಿ ಮತ್ತು ಹೊಣೆ ಇರೋದು. ಇಷ್ಟು ಜನ ಸಾಯ್ಲಿಕ್ಕೆ, ಈ ತುಳಿತಕ್ಕೆ ಸಾಯ್ಲಿಕ್ಕೆ ಸರ್ಕಾರನೇ ಕಾರಣಕರ್ತರು. ಹಾಗಾಗಿ ಈಶ್ವರ್ ಖಂಡ್ರೆ ಅವರೇ, ನಿಮ್ಮ ಆತ್ಮಸಾಕ್ಷಿ ಏನಾದ್ರು ಇದ್ದರೆ ನಿಮ್ಮ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡ್ಲಿಕ್ಕೆ, ನಿಮ್ಮ ಉಪಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡ್ಲಿಕ್ಕೆ ನಿಮ್ಗೇನಾರ ಆತ್ಮಸಾಕ್ಷಿ ಇದ್ರೆ ಹೇಳಿ ನೋಡೋಣ. ನೇರವಾಗಿ ನಿಮ್ಮನ್ನ ಕೇಳಕ್ಕೆ ಇಷ್ಟಪಡ್ತೀನಿ.